ಹೃದಯದಿದೇವಿಯೇ ನಿನ್ನ ಹೃದಯದಿದೇವಿಯೇ ನಿನ್ನ ಹೃದಯದಿದೇವಿಯೇ ನಿನ್ನ ಸ್ವರೂಪ ಹೃದಯದಿದೇವಿಯೇ ನಿನ್ನ ಸ್ವರೂಪ ತಿಳಿಯಲು ಸಾಧ್ಯವೇ ತಿಳಿಯಲು ಸಾಧ್ಯವೇ ಜಗದ ಆನಂದ 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 ನಿಧಿಲೋಲೆ ಪ್ರಿಯೆ ಪ್ರಾಣೇಶ್ವರ, ಈ ವನದ ವೈಭವವನ್ನು ನೋಡಿ ನನಗೆ ಅತ್ಯಾನಂದ ಉಂಟಾಗುತ್ತಿರುವುದು. ಇಂತಹ ಸಂತೋಷ ಸಮಯದಲ್ಲಿ ಪಗಡೆಯಾಟವನ್ನು ಆಡೋಣವೇ? ತಮ್ಮಿಷ್ಟದಂತೆಯೇ ಆಗಲಿ. ಬಾಬಾ ಬಾಮೆ ಪಗಡೆಯ ನೀಡುವೆ ಬರಗೊಳಾಡಿ ಬಲ ಅದು ಸವಂ ಬೆಳೆವಾ ಬಾಬಾ ಬಾಮೆ ಪಗಡೆಯ ನೀಡುವೆ ಬರಗೊಳಾಡಿ ಬಲ ಅದು ಸವಂ ಬೆಳೆವಾ ಬರಗಳು ಕೂದವ ಪಡೆಯುತ್ತಾಡಿದರೆ ಪಗಡೆಯಾಟವನು ಬಿಡುದಾಳಗಳನ್ನು ಬಿಡಸಮುಖಿ ಬಿಡುದಾಳಗಳನ್ನು ಬಿಡಸಮುಖಿ ನಡೆಯಿಪ ಪಗಡೆಯ ನಡೆಯಿಪ ಪಗಡೆಯ ಕಡೆಯದು ಬಾಬಾ ಬಾಬೆ ಪಗಡೆಯಲಿ ಬರಗೊಳಾಡಿ ಬಲ ಹರುಸವಂ ಬೆಳೆವಾ
ಸರಸಿಜ ದಳನಯನೇ ಸರಸದೆ ಸರಸಿಜ ದಳನಯನೇ ಸಮರಸದಳೆಯುತ್ತೆ ಕ್ರಮಗಳು ಸಮರಸದಳೆಯುತ್ತೆ ಕ್ರಮಗಳು ವರ ವಿನೋದವೆರಸಿ ಪರಿಪರಿ ನಲಿಯುವ ವರ ವಿನೋದವೆರಸಿ ಪರಿಪರಿ ನಲಿಯುವ ಮತಿಯು ತಳೆ ಹಿತವ ತಳೆ ದತಿ ಮುದತಿ ಮತಿಯು ತಳೆ ಹಿತವ ತಳೆ ದತಿ ಮುದತಿ ಬಾಬಾಮೇ ಪಗಳೆಯಲ್ಲಿ ಬರದೊಳಾಡಿ ಬಲ ಹರಿಸವಂ ತೆಳೆವಾ ವಿಧ ವಿಧ ಗತಿಯೊಳು ಬಿಡುವದನ ವಿಧ ವಿಧ ಗತಿಯೊಳು ಬಿಡುವದನ ಹೆದರದೆ ನಡೆಯಿತು ಬಿಡುತ್ತರವೇ ಹೆದರದೆ ನಡೆಯಿತು ಬಿಡುತ್ತರವೇ ವರವಿಲಾಸದಿರಲು ನೆರೆದಿದೆ ಸಮಯವೋ ವರವಿಲಾಸದಿರಲು ನೆರೆದಿದೆ ಸಮಯವೋ ಪರಿಪರಿಯ ಹರುಷಗಳು ಸರಿಸಿತು ಪರಿಪರಿಯ ಹರುಷಗಳು ಸರಸುವುದೇ ಪಾರೈಕಾಂತ ಪರದೊಳು ಮೂಟವ ಪಡೆಯುತ್ತಾಳೆನೆನೆ ಪಗಡೆಯೊಡಗನು ಪ್ರಿಯೆ ನೋಡಿದೆಯಾ ನನ್ನ ಕಾಯೇ ಹಣ್ಣಾಯಿತು ನೀನೇ ನನಗೆ ಸೋತಿರುವೆ ನಿಮಗೆ ಸೋಲದಿರುವ ತರಣಿಯು ಯಾರಿರುವಳು ಸ್ವಾಮಿ? ಅದು ಅಲ್ಲದೆ ನೀವು ಎಂದೋ ನನ್ನ ಸೌಂದರ್ಯಕ್ಕೆ ಸೋತದ್ರಿಂದ ಈ ಆಟದಲ್ಲಿ ನಾನು ನಿಮಗೆ ಸೋಲುವಂತಾಯ್ತಲ್ಲವೇ? ನಿಜ, ನಾನು ಮೊದಲು ನಿನ್ನ ಸೌಂದರ್ಯಕ್ಕೆ ಸೋತೆನು. ನೀನು ಮಾತ್ರ ಆಟದಲ್ಲಿ ಗೆದ್ದಿದ್ದಲ್ಲಿ ನಿನ್ನ ಚಾತುರ್ಯತೆಗೂ ಸೋತಂತಾಗುತ್ತಿತ್ತು. ಈಗ ನಿನ್ನ ಸೌಂದರ್ಯಕ್ಕೆ ತಕ್ಕ ಕುಶಲತೆಯು ನಿನ್ನಲ್ಲಿಲ್ಲವೆಂದು ಸ್ಪಷ್ಟವಾಯಿತು. ಹಾಗೇನು? ಹಾಗಾದರೆ ಬನ್ನಿ ಸ್ವಾಮಿ, ಮತ್ತೆ ಕಾಯಿಗಳನ್ನಿಡುವನು, ಮತ್ತೊಂದು ಆಟವನ್ನು ಆಡೋಣ. ಆಗ ನಿಮ್ಮ ಕುಶಲತೆ ಏನೆಂಬುದು ನನಗೂ ಸ್ವಲ್ಪ ತಿಳಿಯುವುದು. ಆಗಬಹುದು. ಪ್ರಾಣೇಶ್ವರ, ಇದಕ್ಕೆ ಸ್ವಾಮಿ ಹೀಗೆ ನಗುತ್ತಿರುವಿರಿ? ಏತಕ್ಕೂ ಇಲ್ಲ, ಸುಮ್ಮನೆ ನಕ್ಕೆನು. ಸುಮ್ಮನೆ ಸುಮ್ಮನೆ. ಅತಿ ಮಧುರ ನಿನ್ನ ಗಾನ ವೇಣುವಾದನ ಅತಿ ಮಧುರ ನಿನ್ನ ಗಾನ ವೇಣುವಾದನ ಇಂದು ಶುಭ ದಿನ ಏನು ಕಾರಣ ಇಂದು ಶುಭ ದಿನ ಏನು ಕಾರಣ ಸಂಭವಾರುನಂದನ ರಮ್ಯದಿ
ನನ್ನ ಬಾಳಿನ ಭಾಗ್ಯದೇವತೆ ಮಧುರ ಗಾನದಿಂದ ಚಿಂತೆ ಮರೆಸಿದೆ ನೀನೇ ನನ್ನ ಬಾಳಿನ ಭಾಗ್ಯದೇವತೆ ಮಧುರ ಗಾನದಿಂದ ಎಲ್ಲ ಚಿಂತೆ ಮರೆಸಿದೆ ಅತಿ ಮಧುರ ನಿನ್ನ ಗಾನ ಅತಿ ಮಧುರ ನಿನ್ನ ಗಾನ ಏನು ಕಾರಣ ಏನು ಕಾರಣ ನನ್ನ ಬಾಳು ನಂದನ ರಮ್ಯ ಜೀವನ ನನ್ನ ಬಾಳು ನಂದನ ರಮ್ಯ ಜೀವನ ಅತಿ ಮಧುರ ನಿನ್ನ ಗಾನ ಪ್ರಿಯೆ, ಪ್ರಾಣೇಶ್ವರ, ನೋಡಿದಿರಾ ನಿಮ್ಮ ಮನಸ್ಸಿನಲ್ಲಿ ಯಾವಳೋ ತರುಣಿ ಬಂದು ಈಗ ನಿಮ್ಮ ಮನಸ್ಸು ಪಲ್ಲಟವಾಗಿರುವುದು ನನಗೆ ತಿಳಿದಿದೆ. ಇಲ್ಲ ಹಾಗಲ್ಲ. ಮತ್ತೆ ಹೇಗೆ? ಇರುವ ನಿಜಾಂಶವನ್ನು ತಿಳಿಸಬಾರದೇನು? ಅದೇತಕ್ಕೆ ಹೇಳಬಾರದು? ಲೋಕೈಕ ವೀರನೆನಿಸಿದ ಒಬ್ಬ ಶೂರನು ನಾರಿಯ ಕೈಗೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸಿ ನನ್ನನ್ನು ಸ್ಮರಿಸಿದನು. ಅದಕ್ಕೆ ನಕ್ಕೆನೂ ಅಷ್ಟೇ. ಓಹೋ, ಅಂತಹ ವೀರನು ಯಾರೋ? ಯಾರೆಂದರೆ ಯಾವ ಮಹಾವೀರನ ಪೌರಷದಿಂದ ಮಾತ್ರವೇ ಪಾಂಡವರಿಗೆ ಮಹಾಭಾರತ ಯುದ್ಧದಲ್ಲಿ ಜಯವಾಯಿತೆಂದು ನೀನು ಉದ್ಯಾನವನದಲ್ಲಿ ಹೊಗಳಿ ನನ್ನನ್ನು ಅವಹೇಳನ ಮಾಡಿದೆಯೋ ಅಂತಹ ವೀರಾಗ್ರಣಿಯಾದ ನಿಮ್ಮ ಪಾರ್ಥನು. ಏನೆಂದಿರಿ? ಪಾರ್ಥನು? ನಮ್ಮ ಅರ್ಜುನನು ಒಬ್ಬ ಹೆಂಗಸಿನ ಕೈಗೆ ಸಿಕ್ಕಿರುವನೇ? ಹೌದು, ಪಾರ್ಥನು, ಅರ್ಜುನನು, ಫಲ್ಗುಣನು, ಕಿರೀಟೆಯು, ಸವ್ಯಸಾಚಿಯು, ಗಾಂಡೀವಿಯು. ಆ ವೀರನು ಒಬ್ಬ ನಾರಿಯ ಕೈಗೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸಿ ತಲೆ ಕೆಳಗಾಗಿ ನನ್ನನ್ನು ಕಂಡರೆ ಸಾಕೆಂದರು ಇದೇ ಮಾರ್ಗವಾಗಿ ಓಡೋಡಿ ಬರುತ್ತಿರುವರು. ನೋಡಿದಿರ ಸ್ವಾಮಿ, ನಿಮ್ಮ ಮನಸ್ಸನ್ನು ಹೇಗೆ ಮರೆಮಾಚುತ್ತಿರುವಿರಿ ಎಂದು. ಪಾರ್ಥನೆಂದರೇನು? ಒಬ್ಬ ಹೆಂಗಸಿನ ಕೈಗೆ ಸಿಗುವುದೆಂದರೇನು? ಅಲ್ಲದೆ ತ್ರಿನೇತ್ರನಿಗೆ ಸೋಲಿದಿರುವ ಆ ಪಾರ್ಥನು ಒಬ್ಬ ಹೆಂಗಸಿಗೆ ಸೋಲುವುದೆಂದರೇನು? ಪ್ರಾಣೇಶ್ವರ, ಈ ನಿಮ್ಮಟ್ಟಕ್ಕಿನ ಮಾತುಗಳನ್ನು ನಾನು ನಂಬುವುದಿಲ್ಲ ಸ್ವಾಮಿ. ನಿಜಾಂಶವು ಕ್ಷಿಪ್ರದಲ್ಲಿಯೇ ವ್ಯಕ್ತವಾಗುವುದು. ನನ್ನ ನೇತಕ್ಕೆ ಈ ರೀತಿಯಾಗಿ ವಂಚನೆಯನ್ನು ಆರೋಪಿಸುತ್ತಿರುವೆಯೋ? ಕಮಲಾದವ ಕಾರುಣ್ಯಧಾಮ ಕಮಲಾದವ ಕಾರುಣ್ಯಧಾಮ ಕಮಲಾದವ ಕಾರುಣ್ಯಧಾಮ ಕಮನೀಯ ನೀಲ ರಮಣೀಯವಾಗಿ ಕಮನೀಯ ನೀಲ ರಮಣೀಯವಾಗಿ ಕಮಲಾದವ ಅಮರಾಧಿಪ ನಿಮಿತ ನಿಯೋಗ ಅಮರಾಧಿಪ
ನಾಥ ಲೀಲ ನವದೇವ ದೇವ ಭುವನೈಕ ಬಾಲ ಪ್ರವರಾನಕ ಭುವನೈಕ ಪ್ರವರಾನಕ ತವ ಮೋಚನ ಭವ ಮೋಚನ ಭಾನುಕೋಟಿ ತೇಜ ಭವ ಮೋಚನ ಭಾನುಕೋಟಿ ತೇಜ ನವ ಮೇಘ ನೀಲ ನರಸಿಂಹ ನೀಲ ನವ ಮೇಘ ನೀಲ ನರಸಿಂಹ ನೀಲ ಕಮಲದವ ಕಾರುಣ್ಯಧಾಮ ಕಮಲದವ ನಾರಾಯಣ ನಾರಾಯಣ. ಪೂಜ್ಯರಿಗೆ ವಂದಿಸುವೆವು. ವಿಜಯೋಸ್ತು ಸೌಭಾಗ್ಯಮಸ್ತು. ಕೃಷ್ಣ ಪರಮಾತ್ಮ, ಏನು ಹೀಗೆ ವಿನೋದ ವಿಲಾಸಗಳಲ್ಲಿ ಕುಳಿತು ಬಿಟ್ಟಿರುವೆ ಅಲ್ಲ? ಪೂಜ್ಯರೇ, ಅದೇನು ಹಾಗೆ ಹೇಳುವಿರಿ? ಈಗ ನಾನು ಮಾಡಬೇಕಾದದ್ದು ತಾನೇ ಏನು? ಸರಿ, ಸರ್ವಜ್ಞನಾದ ನಿನಗೆ ತಿಳಿದಿರುವ ವಿಚಾರವು ತಾನೇ ಏನಿರುವುದು? ಆ ಹೆಂಗಸಿನ ಕೈಗೆ ಸಿಕ್ಕಿ ಜೀವಿತದಲ್ಲಿ ಆಸೆಯನ್ನು ತೊರೆದು ಸಂಕಟ ಪಡುತ್ತಿರುವ ಆ ಪಾರ್ಥನನ್ನು ಅನುಗ್ರಹಿಸಿ ಕಾಪಾಡಬಾರದೆ ಕೃಷ್ಣ? ಬಾಮೆ, ಪೂಜ್ಯರು ಹೇಳಿದ್ದನ್ನು ಕೇಳಿದೆಯಾ? ಪ್ರಾಣೇಶ್ವರ, ಇದೆಲ್ಲವನ್ನು ಕೇಳುತ್ತಿದ್ದರೆ ನನಗೇಕೋ ಪರಮಾಶ್ಚರ್ಯವಾಗುತ್ತಿರುವುದು. ಪೂಜ್ಯರೇ, ನಿಮ್ಮ ಮಾತು ನಿಜವೇ? ವಿಚಾರವೇನೆಂಬುದನ್ನು ವಿವರವಾಗಿ ಹೇಳಬಾರದೆ? ಸತ್ಯಮಾಮದೇವಿ, ಸಂಶಯವೇಕೆ ಕೇಳು. ಆ ಪಾರ್ಥನು ದಂಡಕಾರಣ್ಯದಲ್ಲಿ ಒಬ್ಬ ರಾಕ್ಷಸಿಯ ಕೈಗೆ ಸಿಕ್ಕಿ 100 ರಾಕ್ಷಸ ಕಿಶೋರಗಳಿಂದ ಬಾಧಿತನಾಗಿ ನಿದ್ರಾಹಾರಗಳಿಲ್ಲದೆ ಶ್ರಮ ಪಡುತ್ತಾ ದುಃಖದಿಂದ ಪ್ರಾಣ ರಕ್ಷಣೋಪಾಯವನ್ನು ಕಾಣದೆ ತಲ್ಲಣಿಸುತ್ತಿದ್ದನ್ನು ನಾನು ಕಣ್ಣಾರ ಕಂಡನು. ಆದ ಕಾರಣ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳಿ ಮೊದಲು ಪಾರ್ಥನ ಪ್ರಾಣವನ್ನು ರಕ್ಷಿಸುವ ಪ್ರಯತ್ನ ಮಾಡು. ಅಲ್ಲದೆ ಉದಾಸೀನ ಮಾಡಿದರೆ ಅನರ್ಥವೇ ಸಂಭವಿಸಿತು. ಅಯ್ಯೋ, ಹೀಗ ಚೆನ್ನಾಯ್ತು. ಪ್ರಾಣೇಶ್ವರ, ಬಾಮೆ, ಬೇಗ ಹೋಗಿ ಪಾರ್ಥನನ್ನು ರಕ್ಷಿಸಬಾರದೆ? ಬಾಮೆ, ನನ್ನನ್ನು ಪರಿಹಾಸ್ಯ ಮಾಡುವೆಯೇ? ತ್ರಿನೇತ್ರನನ್ನು ಗೆದ್ದ ಲೋಕೈಕ ವೀರನಾದ ಪಾರ್ಥನು ನಾರಿಯ ಕೈಗೆ ಸಿಲುಕಿ ನರಳುತ್ತಿರುವುದೆಂದರೇನು? ಮುಕ್ಕಣ್ಣನನ್ನು ಗೆದ್ದವನು ರಕ್ಕಸಿಯನ್ನು ಗೆಲ್ಲಲಾರೆನೆ? ಪಾರ್ಥನು ನನ್ನಿಂದ ಸಹಾಯವನ್ನು ಅಪೇಕ್ಷಿಸಿ ಪಡುವಂತಹ ದುರ್ಬಲನಲ್ಲವೆಂದು ನೀನು ಹೇಳಿರಲಿಲ್ಲವೇ? ತನ್ನಂತಹ ಪರಾಕ್ರಮಿಯು ಯಾರೂ ಇಲ್ಲವೆಂದು ಪಾರ್ಥನು ನಾರದರೊಡನೆ ಹೇಳಿದ್ದನೆಂಬುದನ್ನು ನೀನು ಕೇಳಿ ನಿಜವೆಂದು ಹೇಳಿರಲಿಲ್ಲವೇ? ಹೀಗಿರುವಲ್ಲಿ ಈಗ ನಾನು ಅವನ ಸಹಾಯಕ್ಕೆ ಹೋಗಬಹುದೇ? ಕೃಷ್ಣ ಪರಮಾತ್ಮ, ದಯಮಾಡಿ ನಾನು ಅರಿಯದೆ ಆಡಿದ ಮಾತುಗಳನ್ನು ಕ್ಷಮಿಸಿ ಸ್ವಾಮಿ. ಕೃಷ್ಣ ಪರಮಾತ್ಮ, ಈ ಸತಿಪತಿಗಳ ವಿಚಿತ್ರ ಸಂಭಾಷಣೆಯಲ್ಲಿ ಪಾರ್ಥನ ಕಥೆಯು ನೆಟ್ಟಗಾಗುವುದು. ಸತ್ಯಭಾಮಾದೇವಿ, ಶ್ರೀಕೃಷ್ಣ ಪರಮಾತ್ಮನ ಪರಾಕ್ರಮವು ಅಧಿಕವೆಂಬುದನ್ನು ನಂಬಿ ಪಾರ್ಥನ ಸಹಾಯಕ್ಕೆ ಈತನನ್ನು ಬೇಗನೆ ಕಳಿಸಿಕೊಟ್ಟಲ್ಲದೆ ಅವನು ಈ ಕಷ್ಟದಿಂದ ಪಾರಾಗಲಾರದು. ಶ್ರೀಕೃಷ್ಣ ಪರಮಾತ್ಮನಿಂದಲ್ಲದೆ ಆತನನ್ನು ಕಾಪಾಡಲು ಮತ್ತೆ ಯಾರಿಂದಲೂ ಸಾಧ್ಯವಿಲ್ಲ. ತ್ವರೆ ಮಾಡು. ಹೌದು ಸ್ವಾಮಿ, ದಯಮಾಡಿ ನಾನು ಅರಿಯದೆ ಆಡಿದ ಮಾತುಗಳನ್ನು ಕ್ಷಮಿಸಿ. ಭೀಮಾರ್ಜುನರು ಅರಿಯದೆ ಮಾಡಿದ ಅಪರಾಧವನ್ನು ಕ್ಷಮಿಸಬಾರದೆ ಸ್ವಾಮಿ?
ಸ್ವಾಮಿ. ದಯಮಾಡಿ ನಾನು ಅರಿಯದೆ ಅಪರಾಧವನ್ನು ಮಾಡಿದ್ದನ್ನು ಕ್ಷಮಿಸಿ ಸ್ವಾಮಿ. ದಯಮಾಡಿ ನೀವು ಬಾ. ತ್ವರಿತವಾಗಿ ಹೋಗಿ ಆ ಪಾರ್ಥನನ್ನು ರಕ್ಷಿಸಿ ಸ್ವಾಮಿ. ಶ್ರೀಕೃಷ್ಣ ಪರಮಾತ್ಮ, ಪೂಜ್ಯರೇ, ಪಾಪ ದೇವಿಯು ಬಹಳವಾಗಿ ಬೇಡಿಕೊಳ್ಳುತ್ತಿರುವುದು, ಏಳು ತ್ವರೆ ಮಾಡು. ಪೂಜ್ಯರೇ, ತಮ್ಮ ಆಜ್ಞೆಯನ್ನು ಗೌರವಿಸಿ ಈಗ ನಾನು ಪಾರ್ಥನ ಸಹಾಯಕ್ಕಾಗಿ ಹೊರಡಬೇಕಾಗಿರ್ಬೋದು. ಆಗಲಿ ಬಾಮೆ, ನೀನಿನ್ನು ಚಿಂತಿಸಬೇಡ, ನಾನು ಪಾರ್ಥನ ಕಷ್ಟವನ್ನು ಪರಿಹರಿಸುವೆನು. ಹಾಗೆ ಆಗಲಿ ಸ್ವಾಮಿ. ಪೂಜ್ಯರೇ, ಪೂಜ್ಯರೇ, ಆ ಅರ್ಜುನರಿರುವ ಸ್ಥಳವನ್ನು ತಾವು ಬಲ್ಲಿರಷ್ಟೇ. ನಾನೇನು ಬಲ್ಲೆ, ನಿಮ್ಮ ಗರ್ಡನಿಗೆ ಚೆನ್ನಾಗಿ ತಿಳಿದಿರುವುದು. ಈಗ ಅರ್ಜುನನಿಗೆ ಕುಶವನ್ನುಂಟು ಮಾಡುವ ಬಗೆ ಹೇಗೆ? ಅದನ್ನು ಕೃಷ್ಣನೇ ಬಲ್ಲನು. ಏನು ಕೃಷ್ಣ, ಮುಂದೆ ಯಾವ ರೀತಿ ನಡೆಯಬೇಕೆಂಬುದನ್ನು ಆಲೋಚಿಸಿರುವೆಯಾ? ನಿನ್ನ ಆಂತರ್ಯವನ್ನೇ ಅರಿಯಲಾಗುವುದಿಲ್ಲವಲ್ಲ. ಸ್ವಾಮಿ ನಾರದರೆ, ಹಾ. ಈ ಪುಣ್ಯಾತ್ಮನು ಯಾವಾಗಲೂ ಹೀಗೆ ಏನಾದರೂ ಒಂದು ಆಟವನ್ನು ಹೂಡಿ ಎಲ್ಲರೂ ಕುಣಿದು ಕುಪ್ಪಳಿಸಿ ಮುಗ್ಗರಿಸಿ ಬೀಳುವಂತೆ ಮಾಡಿಬಿಡುವುದು. ತಾನು ಏನೂ ತಿಳಿಯದವನಂತೆ ಹುಡುಂ ಮನೆ ಕುಳಿತು ಬಿಡುವುದು. ಏಳು ಮಾರಾಯ, ಏನಾದರೂ ಉಪಾಯವನ್ನು ಹೇಳುವುದಿಲ್ಲೇನೋ. ಮತ್ತೆ ಕುದುರೆಯಾಗಿ ಹೋಗಿ ಆ ಅರ್ಜುನರಿರುವ ಅರಣ್ಯದಲ್ಲಿ ಸುಳಿದಾಡುತ್ತಿದ್ದು, ಅವನು ಬಂದು ಅದರ ಮೇಲೆ ಹತ್ತಿಕೊಂಡರೆ ಅವನನ್ನು ಸುರಕ್ಷಿತವಾಗಿ ಹಸ್ತಿನಾವತಿಗೆ ಕರೆದುಕೊಂಡು ಹೋಗಿ ಧರ್ಮರಾಜನ ಮುಂದೆ ಬಿಡುವಂತೆ ಗರುಡನಿಗೆ ತಿಳಿಸು. ಗುಟ್ಟಾಗಿ ತಿಳಿಸೋ. ಆಗಬಹುದಪ್ಪ. ಕೃಷ್ಣ, ಗರ್ಡನಿಂದೇನು ಕುದುರೆಯಾಗಿ ಹೋಗುವಂತೆಯೇ ಹೇಳಿದೆ. ಹಾಗೆ ನೀವು ಗಾಡಿಗರ ವೇಷದಿಂದ ಹೋದರಲ್ಲವೇ ವಿಷವು ವಿನೋದವಾಗಿರುವುದು. ನಿಜ, ನಾನು ಮಕರಂದನು ಮತ್ತೆ ಗಾರಡಿಗರಾಗಿ ಬರುವೆವು. ಅಷ್ಟರಲ್ಲಿ ನೀವು ಪಾರ್ಥನಿಗಾಗಿ ಚಿಂತಿಸುತ್ತಿರುವ ಧರ್ಮರಾಜನನ್ನು ಸಮಾಧಾನಗೊಳಿಸಿರಿ. ಅಷ್ಟರಲ್ಲಿ ನಾವು ಬರುವೆವು. ಆಗಲಿ ಪರಮಾತ್ಮ. ನಾರಾಯಣ ನಾರಾಯಣ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ಅಂಬುಜನಾಭನ ಹಂತವಿಲ್ಲದಾತನ ಜನಾಭನ ಹಂತವಿಲ್ಲದಾತನ ತುಂಬು ಮಾಯವಯ್ಯ ನೀನೆಯ. ತುಂಬು ಮಾಯವಯ್ಯ ನೀನೆಯ. ಒಂದೆಯಾಗವಯ್ಯ ಮಾನವೇ ಆ ದೇವನಾಡುವ ಒಂದೆಯಾಗವಯ್ಯ. ಕಥಿತೋತ್ತವನಾಡಿಸಿ ಜಗವನ್ನು ಜಿಸಿ ಕಥಿತೋತ್ತವನಾಡಿಸಿ ನಗು ನಗುತ್ತಾ ಕುಣಿಸಿ ಮಾಯ ಬೀಸಿ. ನಗು ನಗುತ್ತಾ ಕುಣಿಸಿ ಮಾಯ ಬೀಸಿ. ಕಾಗದ ಭಗದ ಉರಿಯಲು ನಿಲ್ಲಿಸಿ. ಕಾಗದ ಭಗದ ಉರಿಯಲು ನಿಲ್ಲಿಸಿ. ಆ ಗೊಂಬೆ ಈ ಗೊಂಬೆ ತಾನಾಡಿನಲ್ಲಿರುವ ಆ ಗೊಂಬೆ ಈ ಗೊಂಬೆ ತಾನಾಡಿನಲ್ಲಿರುವ ಗೊಂಬೆಯಾಗವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಗವಯ್ಯ.
ಕಿಸಕಿಸಲುವ ಕಾರಣವೇನು ಈ ಗಾಡಿ ಕಣ್ಣಲ್ಲೇ ಆಂತರ್ಯವೇನು ತಿಳಿಯಳೆಯ ಒಳ ಮರ್ಮ ತೋರಯ್ಯ ತಿಳಿಯಳೆಯ ಒಳ ಮರ್ಮ ತೋರಯ್ಯ ನಳಿನಾಚ ನಿನ್ನಯ ಸಂಕಲ್ಪವೇನಯ್ಯ ನಳಿನಾಚ ನಿನ್ನಯ ಸಂಕಲ್ಪವೇನಯ್ಯ ಬೊಂಬೆ ಆಡವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆ ಆಡವಯ್ಯ ಕಾಲಕ್ಕೆ ನಿವಾತಕರಂ ವರ್ಧಿಸಿದ ಧೀರನಾಂ ರಾಕ್ಷಸಿಗ ಧೀನನಾದೆ ಕಾಳಗದೆ ಲಕ್ಷಿಸದೆ ಕಾಳಗದೆ ಲಕ್ಷಿಸದೆ ಕರ್ಣನಂದೊಳ್ಗೆ ಇದು ಕಣ್ಗಾಣದಿ ತೆರೆದು ಸಿಕ್ಕಿನೊಂದೇ ಕಾಳಾಂತಕನೊಳಂದು ಕಾಲಾಂತಕನೊಳಂದು ಕಾಡಿ ಬಂದಿಹೆ ನಾನು ರಕ್ಕಸಿಯ ಕೈಗೆ ಸಿಕ್ಕಿನೊಂದೇ ಮೇಲಾಗದಿನ್ನೆನಗೆ ಕಾಲದೇ ಗತಿದಿಟವು ಮೃತ್ಯುವೈತನು ಕೃತಕೃತ್ಯನ ಹೇನೋ ಜಗದೊಳಗೆ ತಗಿ ಜೀವಿಪೆನೋ ಜೀವಿಪೆನೋ ಪರಮಾತ್ಮ ಜಗದೊಳಗೆ ತಗಿ ಜೀವಿಪೆನೋ ಜೀವಿಪೆನೋ ರೂಪಕ್ಕೆ ಬೆರಗ ಈ ಪರಿವನದಿ ರೂಪಕ್ಕೆ ಬೆರಗ ಈ ಪರಿವನದಿ ತಾಪವ ಕಳೆದೆನೋ ಪಾಪಿನ ನಕಟ ತಾಪವ ಕಳೆದೆನೋ ಪಾಪಿನ ನಕಟ ಜಗದೊಳಗೆ ತಗಿ ಜೀವಿಪೆನೋ ಜೀವಿಪೆನೋ ಪರಮಾತ್ಮ ನನಗೆ ಇಂತಹ ಸ್ಥಿತಿಯಲ್ಲಿ ದುರುಳೆಯ ನಿಜನ ಅರಿಯದೆ ಮನದಿ ದುರುಳೆಯ ನಿಜನ ಅರಿಯದೆ ಮನದಿ ತರಳಂತೆ ಎಂತೋ ಮರುಳದನ ತರಳಂತೆ ಎಂತೋ ಮರುಳದನ ಜಗದೊಳಗೆ ತಗಿ ಜೀವಿಪೆನೋ ಜೀವಿಪೆನೋ ದೇವಾ ಅಕಟ
ಪರಮಾತ್ಮ, ನಾನೇಕೆ ಆ ಚಂಡಾಲ ರಕ್ಕಸಿಯ ಮಾಯಾ ರೂಪಕ್ಕೆ ಬೆರಗಾಗಿ ಅವಳೊಡನೆ ಮಾತನಾಡಿದೆನು? ನೀರನ್ನು ಹೊತ್ತದ್ದಾಯಿತು, ಅಡುಗೆಯನ್ನು ಮಾಡಿದ್ದಾಯಿತು, ಇನ್ನು ನಾನು ಭೂಮಿಯ ಮೇಲೆ ಜೀವಿಸಿರಬೇಕೆ? ಅಯ್ಯೋ ಪಾರ್ಥ, ಏನಾಯಿತು ನಿನ್ನ ಶಕ್ತಿ ಸಾಮರ್ಥ್ಯಗಳು? ಹೋಗಲಿ, ಇವೆಲ್ಲವನ್ನು ಮರೆಯೋಣವೆಂದರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಆ ಆಳು ಮಕ್ಕಳು ಬೇರೆ ಆಹಾರಕ್ಕಾಗಿ ನನ್ನನ್ನು ಕಾಡಿಸಿ ಪೀಡಿಸಿ ಚಿತ್ರಹಿಂಸೆ ನೀಡುತ್ತಿರುವರು. ಅಯ್ಯೋ ಪರಮಾತ್ಮ, ಈ ಕಷ್ಟವು ನನಗೆ ಹೇಗೆ ತೀರುವುದು? ಅಯ್ಯೋ ವಿಧಿಯೇ! ಅದೋ ಬಂದವು ಪಿಶಾಚಿಗಳು. ಇನ್ನು ಇವುಗಳ ಹಿಂಸೆಯನ್ನು ಹೇಗೆ ಸಹಿಸಲಿ? ಹರಿಹರಿ ಹರಿಹರಿ, ದೈವಕ್ಕೇಕೆ ನನ್ನಲ್ಲಿ ಇಂತಹ ಕ್ರೋಧ ಉಂಟಾಯಿತು? ಪೂರ್ವ ಜನ್ಮದಲ್ಲಿ ನಾನು ಅದೇಂತಹ ಪಾಪವನ್ನು ಮಾಡಿದ್ದೇನೋ ತಿಳಿಯದು. ಪರಮಾತ್ಮ, ನನಗೆ ಈ ಕಷ್ಟವು ಹೇಗೆ ತೀರುವುದು? ಎಲೈ ಮಕ್ಕಳಿಗೆ ಸ್ವಲ್ಪ ತಾಳಿರಿ. ನೀವು ಹೀಗೆ ನನ್ನನ್ನು ಹಿಡಿದಿ ಬಳಸಿ ಬಾಧಿಸಿದರೆ ನಾನೇನು ತಾನೇ ಮಾಡದು? ದೂರ ಹೋಗಿ. ಎಲ್ಲವೋ ಮಕ್ಕಳನ್ನು ಅತಿರೇಕ ಬರಕೂಡದೆಂದು ದಂಡಿಸಿದೆಯೋ? ನೀಚ, ಇಲ್ಲೇನು ಮಾಡುತ್ತಿರುವೆ? ಅಯ್ಯೋ, ನಿಮಗಾಗಿಯೇ ನೀರನ್ನು ತರಲು ಹೊರಟಿದ್ದೆನು. ಅಷ್ಟರಲ್ಲಿ ಈ ಮಕ್ಕಳು ಬಂದು ನನ್ನನ್ನು ಪೀಡಿಸಲು ಆರಂಭಿಸಿದರು. ಅವರನ್ನು ದಂಡಿಸಲಿಲ್ಲ, ಸ್ವಲ್ಪ ದೂರ ಹೋಗಿ ಎಂದನು ಅಷ್ಟೇ. ಚಿಂತೆ ಇಲ್ಲ, ಬೇಗನೆ ನೀರನ್ನು ತಂದುಕೊಟ್ಟು ಇವರಿಗೆ ಮೊದಲು ಆಹಾರವನ್ನು ಒದಗಿಸಿಕೊಡು. ಆಗಲಿ. ಎಲೆ ಮಕ್ಕಳಿರ, ಬನ್ನಿ, ಇವನನ್ನು ಬಿಡಬೇಡಿ. ಯಾವಾಗಲೂ ಇವನ ಬೆನ್ನೆತ್ತೆಯ ಇರಿ. ಹೋಗಿ. ಎಲೈ, ಈ ದಿನ ಬಿಸಿಲಿನಲ್ಲಿ ಓಡಾಡಿ ನನಗೆ ಬಹಳ ಆಯಾಸವಾಗುತ್ತಿರುವುದು. ಆದ್ದರಿಂದ ನನಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ಈ ದಿನ ನೀನೇ ಈ ಮಕ್ಕಳಿಗೆ ಆಹಾರವನ್ನು ತಂದು ಒದಗಿಸು. ನಿನಗೆ ವಿಶ್ರಾಂತಿಯು ಬೇಕು? ನಾನು ಬೇಟೆ ಆಡಿ ಆಹಾರವನ್ನು ತರಬೇಕು? ನೀನು ಸುಖವಾಗಿ ಮಲಗಿರಬೇಕು? ಸೋಮಾರಿ, ನಡೆ ನಡೆ, ಮಕ್ಕಳಿಗೆ ಮೊದಲ ಆಹಾರವನ್ನು ಒದಗಿಸಿಕೊಡು. ಇಲ್ಲವಾದರೆ ನಿನ್ನ ತಲೆಯ ಮೇಲೆ ಇಲ್ಲವಾದರೆ ನಿನ್ನ ತಲೆಯ ಮೇಲೆ ದೊಡ್ಡ ಕಲ್ಲನ್ನು ಹಾಕಿ ದಗ್ಧ ಮಾಡಿ ನಿನ್ನ ಮಾಂಸವನ್ನಾದರೂ ಭಕ್ಷಿಸಿ ದುರ್ಬಲನಾಗುವನು. ಏನು ಹೇಳಿದೆ? ಅಯ್ಯೋ, ಈ ಮಕ್ಕಳು ನನ್ನನ್ನು ಹಿಂದೆಯೂ ಮುಂದೆಯೂ ಹೋಗದಂತೆ ಹಿಡಿದು ಬಳಸಿ ಬಾಧಿಸುತ್ತಿರುವರು. ಆಗಲಿ, ನಾನೇ ಬೇಟೆಯಾಡಿ ಮಾಂಸವನ್ನು ತರುತ್ತೇನೆ. ಅಲ್ಲಿಯವರೆಗೂ ಈ ಮಕ್ಕಳನ್ನು ನಿನ್ನ ಬಳಿಯಲ್ಲೇ ಇರಿಸಿಕೊ. ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ. ನೀನು ಹಾಡಿದ ಮಾತನ್ನು ನಡೆಸುವನಲ್ಲ. ಇರಲಿ. ಎಲೈ, ಹೀಗೆ ನೀನು ನನ್ನನ್ನು ನಂಬದಿದ್ದರೆ ನಿಮಗೆ ಇದ್ದ ಸ್ಥಳದಲ್ಲಿಯೇ ನಾನು ಆಹಾರವನ್ನು ಹೇಗೆ ತಂದುಕೊಡಲಿ? ಈ ಒಂದು ಸಾರಿ ನನ್ನನ್ನು ನಂಬಿ ಬೇಕಾದರೆ ನೀನು ನನ್ನನ್ನು ಪರೀಕ್ಷಿಸಬಹುದು. ಆಗಲಿ, ಇನ್ನೂ ಪರೀಕ್ಷಿಸುವನು. ನೀನು ನನ್ನಿಂದ ತಪ್ಪಿಸಿಕೊಂಡು ಹೋಗುವುದಾದರೆ ಈ 14 ಲೋಕದಲ್ಲಿ ಎಲ್ಲಿದ್ದರೂ ಬಿಡದೆ ಹುಡುಕಿ ಹಿಡಿದು ತಂದು ನಿನ್ನ ಉದರವನ್ನು ಹರಿದು ತಿಂದು ಬಿಟ್ಟವು. ಎಚ್ಚರಿಕೆ. ಹೊರಡು. ಎಲೆ ಮಕ್ಕಳಿರ, ಬನ್ನಿ ಹೋಗೋಣ. ಹೇ ಅಂಬುಜಾಕ್ಷ ಧನುಜಾಂತಕ ಚಕ್ರಧಾರಿ, ಬಾರೈ ಮುರಾರಿ ಗಿರಿಧಾರಿ ರುಕ್ಮಿಣಿ ಕಾಂತ, ಹೇ ಭಾರ್ಗವಿ ಮನೋವಲ್ಲಭ ರಂಗನಾಥ, ಲೋಕಾದೀಪ ಅಮರನಾಥ ಸುರೇಶ ಕಾಯೋ, ನಮೋ ಲೋಕನಾಥ, ನಮೋ ವಾಸುದೇವ, ನಮೋ ಧರ್ಮಪಾಲ, ನಮೋ ಸತ್ಯಶೀಲ, ನಮೋ ಲೋಕನಾಥ. ಭವಾನುಗಹಾರಿ ಜಯ ಪೂರ್ಣ ಚೌರಿ,
ಭವರುಗಹಾರಿ ಜಯ ಪೂರ್ಣಚೂರಿ ನಮೋ ಚಕ್ರಧಾರಿ ನಮೋ ದೇವದೇವ ನಮೋ ಚಕ್ರಧಾರಿ ನಮೋ ದೇವದೇವ ನಮೋ ರುಕ್ಮಿಣಿ ವಲ್ಲಭ ರಂಗನಾಥ ನಮೋ ರುಕ್ಮಿಣಿ ವಲ್ಲಭ ರಂಗನಾಥ ನಮೋ ಲೋಕನಾಥ ನಮೋ ವಾಸುದೇವ ನಮೋ ಧರ್ಮಪಾಲ ನಮೋ ಸತ್ಯಶೀಲ ನಮೋ ಲೋಕನಾಥ ಸದಾ ಕ್ಲೇಶನಾಶ ಮಹಾಪಾಪನಾಶ ಸದಾ ಕ್ಲೇಶನಾಶ ಮಹಾಪಾಪನಾಶ ಶೇಷಗಿರಿವಾಸ ಸರ್ವಲೋಕದೀಶ ಶೇಷಗಿರಿವಾಸ ಸರ್ವಲೋಕದೀಶ ನಮೋ ರುಕ್ಮಿಣಿ ವಲ್ಲಭ ರಂಗನಾಥ ನಮೋ ರುಕ್ಮಿಣಿ ವಲ್ಲಭ ರಂಗನಾಥ ನಮೋ ಲೋಕನಾಥ ನಮೋ ವಾಸುದೇವ ನಮೋ ಧರ್ಮಪಾಲ ನಮೋ ಸತ್ಯಶೀಲ ನಮೋ ಲೋಕನಾಥ ಅಯ್ಯೋ, ಇನ್ನು ನಾನು ಬದುಕಿರಬಾರದು. ಪ್ರಪಂಚದಲ್ಲಿ ಮನುಷ್ಯನಿಗೆ ಬರಬಹುದಾದ ಕಷ್ಟಗಳು ಅತಿ ದುಸ್ತರವಾದದ್ದು. ಅಂತಹ ಮಹಾ ಸಂಕಟಗಳು ನನಗೊದಗಿ ಮಹಾಪಾಪವನ್ನು ಅನುಭವಿಸುವ ಸ್ಥಿತಿಯಲ್ಲಿದ್ದೇನೆ. ಮೃಗಗಳ ಬೇಟೆಗೆಂದು ಸ್ವಲ್ಪ ಹೊತ್ತು ಹೀಗೆ ಬೆಂದನು. ಇನ್ನು ಯಾವಾಗ ಆ ಪಿಶಾಚಿಗಳು ಬರುವವೋ ಕಾಣೆನು. ಜಗದೇಕ ವೀರನೆಂತಲೂ ಭರತ ಕಂಡ ಶೂರನೆಂತಲೂ ಜಗತ್ತು ಯಾರನ್ನು ಹೊಗಳುತ್ತಿತ್ತು. ಅಂತಹ ಈ ವೀರ ಪಾರ್ಥನಿಗೆ ಇದೆಂತಹ ದುರ್ಗತಿ ಬಂದೊದಗಿದೆ. ಅಯ್ಯೋ, ಈ ನನ್ನ ಸ್ಥಿತಿಯನ್ನು ಯಾರಾದರೂ ನೋಡಿದರೆ ನನಗೆಂತಹ ಅವಮಾನ. ಸದ್ಯಕ್ಕೆ ಇಲ್ಲಿ ಯಾರು ಇಲ್ಲದಿರುವುದೇ ಕ್ಷೇಮವಾಯಿತು. ಅದೋ ಅದೋ ಅದೇ ಕುದುರೆ, ಅದೇ ಕುದುರೆ. ಆಹಾ, ಪರಮಾತ್ಮ, ಇಂದಿಗೆ ನನ್ನ ಮೇಲೆ ಕರುಣೆ ಬಂದಿದೆ. ಏನೇ ಆಗಲಿ, ನಾನು ಈ ಕುದುರೆಯ ಮೇಲೆ ಹತ್ತಿ ಕೂರುವೆನು. ಅದು ಉಳಿಸಲಿ ಅಥವಾ ಅಳಿಸಿದರೂ ಚಿಂತೆ ಇಲ್ಲ. ಸದ್ಯಕ್ಕೆ ಈ ಘೋರ ರಕ್ಕಸಿಯ ಸಂಸಾರ, ಈ ಪಿಶಾಚಿಗಳ ಕಾಟವು ತಪ್ಪಿದರೆ ಸಾಕು. ಏ ಅಶ್ವರಾಜನೇ, ನೀನು ನನ್ನನ್ನು ಇಲ್ಲಿಗೆ ತಂದು ಬಿಟ್ಟದ್ದಕ್ಕೆ ನಾನು ಅದರ ಕರ್ಮ ಫಲವನ್ನು ಅನುಭವಿಸಿರುವೆನು. ಇನ್ನಾದರೂ ನನ್ನನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗು. ಇಲ್ಲವಾದರೆ ಎಲ್ಲಿಯಾದರೂ ಸಮುದ್ರ ಮಾರ್ಗ ಮಧ್ಯದಲ್ಲಿ ಕೆಡವಿ ಬಿಡು. ಇದು ನನ್ನ ಪ್ರಾಣವನ್ನು ನಿನಗೊಪ್ಪಿಸಿ ಏರುತ್ತಿರುವೆನು. ಜೈ ವಾಸುದೇವ. ಏನು, ಅವನು ಸಿಕ್ಕಲಿಲ್ಲವೇ? ಎಲ್ಲಿಗೆ ಹೋದನು? ಯಾವ ಕಡೆ ಹೋದನು? ಎಲ್ಲ ದುರಾತ್ಮ, ದ್ರೋಹಿ, ವಂಚಕ, ಬೇಟೆಯಾಡಿಕೊಂಡು ಬರುವನೆಂದು ಹೇಳಿ ಕಡೆಗೂ ತಪ್ಪಿಸಿಕೊಂಡು ಹೋದೆಯ ನೀಚ. ಇದೋ ಇದೋ ಈ ಕಡೆ ಅವನ ಹೆಜ್ಜೆಗಳು ಕಾಣುತ್ತಿರುವ. ಇರಲಿ, ಹುಡುಕಿ ನೋಡುವೆನು.
ಎಲ್ಲಿಗೆ ತಾನೇ ಹೋಗಿರುವನು? ಇಲ್ಲಿರುವ ಗುಡ್ಡ ಪ್ರದೇಶಗಳೆಲ್ಲ ಹುಡುಕಿ ನೋಡುವೆನು. ಸಿಕ್ಕದ ಇದ್ದ ಪಕ್ಷದಲ್ಲಿ ಅವನ ರಾಜ್ಯಧಾನಿಯಾದ ಹಸ್ತಿನಾಪುರಕ್ಕೆ ಹೋಗಿರಬೇಕು. ಅಲ್ಲಿಗೆ ಹೋಗಿ ಸಭೆಯಲ್ಲಿ ಅವನ ಮಾನವನ್ನು ಕಳೆದು ಅವನಿಗೆ ತಕ್ಕದ್ದನ್ನು ಮಾಡುವೆನು. ಎಲೆ ಮಕ್ಕಳಿರ, ಬನ್ನಿ ಬನ್ನಿ ಹೋಗೋಣ.